ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಜೀವನ ಅಂದುಕೊಂಡಂತೆ ನಡೆಯಲ್ಲ. ಒಂದೊಂದು ಬಾರಿ ನಾವು ನಿರೀಕ್ಷಿಸದ ತಿರುವುಗಳು ಎದುರಾಗುತ್ತವೆ. ಇದು ನನ್ನ ಜೀವನದಲ್ಲಿ ನಡೆದ ಒಂದು ನೈಜ ಘಟನೆ. ನನ್ನ ಹೆಸರು ಆಕಾಶ್. ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನು ನಾನು. ಓದಿದ್ದು ಕೇವಲ 6ನೇ ತರಗತಿ. ಮನೆಯ ಪರಿಸ್ಥಿತಿ ಸರಿಯಿರದ ಕಾರಣ ಅಂದೇ ಶಾಲೆ ಬಿಟ್ಟು ಅಪ್ಪ ಅಮ್ಮನ ಜೊತೆ ಹೊಲದ ಕೆಲಸಕ್ಕೆ ಸೇರಿಕೊಂಡೆ. ನಮಗೆ ಸ್ವಂತ ಜಮೀನು ಇರಲಿಲ್ಲ. ಬೇರೆಯವರ ಹೊಲವನ್ನು ಗುತ್ತಿಗೆಗೆ ಪಡೆದು ಹಗಲಿರುಳು ಬೆವರು ಸುರಿಸುತ್ತಿದ್ದೆವು. ದುರದೃಷ್ಟವಶಾತ್ ಕೆಲವೇ ವರ್ಷಗಳಲ್ಲಿ ನನ್ನ ತಂದೆ ತಾಯಿ ಇಬ್ಬರೂ ನನ್ನನ್ನು ಬಿಟ್ಟು ಇಹಲೋಕ ತ್ಯಜಿಸಿದರು. ಆ ಕ್ಷಣಕ್ಕೆ ಜಗತ್ತೇ ಶೂನ್ಯ ಎನಿಸಿತು. ಆದರೆ ಕುಳಿತು ಅತ್ತರೆ ಜೀವನ ಸಾಗುವುದಿಲ್ಲವಲ್ಲ. ಧೈರ್ಯ ತಂದುಕೊಂಡು 2 ಎಕರೆ ಭೂಮಿಯನ್ನು ಗುತ್ತಿಗೆಗೆ ಪಡೆದು ಕೃಷಿ ಆರಂಭಿಸಿದೆ. ಮಣ್ಣನ್ನೇ ನಂಬಿ ಬದುಕಲು ನಿರ್ಧರಿಸಿದೆ. ಹೀಗೆ ಹೊಲದ ಕೆಲಸ ಮಾಡುತ್ತಿರುವಾಗ ಕೆಲಸಕ್ಕೆಂದು ಬರುತ್ತಿದ್ದ ರೂಪಾ ಪರಿಚಯವಾದಳು. ಅವಳು ನೋಡಲು ತುಂಬಾ ಲಕ್ಷಣವಾಗಿದ್ದಳು. ಅವಳ ಶ್ರಮಜೀವಿ ಗುಣ ನನಗೆ ಇಷ್ಟವಾಯಿತು. ಮಾತು ಬೆಳೆದು ಸ್ನೇಹವಾಯಿತು. ಆ ಸ್ನೇಹ ಪ್ರೀತಿಗೆ ತಿರುಗಿತು. ಅವಳ ಮನೆಯಲ್ಲಿ ಅವಳ ತಾಯಿ ಮತ್ತು ಅಕ್ಕ ಭವ್ಯ ಮಾತ್ರ ಇದ್ದರು. ಭವ್ಯ ಅವರಿಗೆ ಮದುವೆಯಾಗಿ ಅವರು ಬೇರೆ ಊರಿನಲ್ಲಿದ್ದರು. ನಾನು ಮತ್ತು ರೂಪಾ ಮದುವೆಯಾಗಿ ನಮ್ಮದೇ ಆದ ಪುಟ್ಟ ಸಂಸಾರ ಹೂಡಿದೆವು. ಹೊಲದಲ್ಲೇ ಒಂದು ಸಣ್ಣ ಮನೆ ಕಟ್ಟಿಕೊಂಡೆವು. ಎಮ್ಮೆ ಹಸುಗಳನ್ನು ಸಾಕಿ ಕೃಷಿಯಲ್ಲೇ ನೆಮ್ಮದಿ ಕಂಡುಕೊಂಡೆವು. ಅತ್ತೆ ತೀರಿಕೊಂಡ ಮೇಲೆ ರೂಪಾಗೆ ತವರು ಮನೆ ಎನ್ನುವುದೇ ಇಲ್ಲವಾಯಿತು. ಹಾಗಾಗಿ ನಮ್ಮ ಮನೆಯೇ ಅವಳಿಗೆ ತವರು ಮನೆಯಾಯಿತು. ಹಬ್ಬ ಹರಿದಿನಗಳಿಗೆ ಅಕ್ಕ ಭವ್ಯ ನಮ್ಮ ಮನೆಗೆ ಬರುತ್ತಿದ್ದರು. ಒಂದು ದಿನ ನಾನು ಕೆಲಸ ಮುಗಿಸಿ ಮನೆಗೆ ಬಂದಾಗ ರೂಪಾ ತುಂಬಾ ಖುಷಿಯಲ್ಲಿದ್ದಳು. ಏನೋ ರೂಪಾ, ಇವತ್ತು ತುಂಬಾ ಸಂತೋಷವಾಗಿದ್ದೀಯಾ ಎಂದು ಕೇಳಿದೆ. ಅದಕ್ಕವಳು, ಅಕ್ಕ ಬರ್ತಾ ಇದ್ದಾಳೇರೀ, ಅವಳನ್ನು ನೋಡಿ ಎಷ್ಟೋ ದಿನವಾಗಿತ್ತು ಅಂದಳು. ಮರುದಿನ ಬೆಳಿಗ್ಗೆ ನಾನೇ ಬೈಕ್ ತಗೊಂಡು ಬಸ್ ನಿಲ್ದಾಣಕ್ಕೆ ಹೋದೆ. ಬಸ್ಸಿನಿಂದ ಇಳಿದ ಭವ್ಯ ಅವರನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಹಸಿರು ಪ್ರಕೃತಿಯ ನಡುವೆ ಕೆಂಪು ಸೀರೆಯುಟ್ಟ ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ಮಾತು ಶುರುಮಾಡಿದೆ. ಹೇಗಿದ್ದೀರಾ ಭವ್ಯ? ಭಾವ ಬರಲಿಲ್ವಾ ಅಂದೆ. ಅವರಿಗೆ ಕೆಲಸ ಇತ್ತು, ಮುಂದಿನ ಸಲ ಬರ್ತೀನಿ ಅಂದಿದ್ದಾರೆ ಎನ್ನುತ್ತಾ ಬೈಕ್ ಏರಿ ಕುಳಿತಳು. ಮನೆಗೆ ಹೋದ ಮೇಲೆ ಅಕ್ಕ ತಂಗಿಯರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಮಾರನೇ ದಿನ ನಾನು ಹೊಲಕ್ಕೆ ಹೊರಡುವಾಗ, ನಮಗೂ ಮನೆಯಲ್ಲಿ ಬೇಜಾರಾಗುತ್ತೆ, ನಾವು ಬರ್ತೀವಿ ಎಂದು ಇಬ್ಬರೂ ಜೊತೆಗೆ ಬಂದರು. ಕೆಲಸ ಮಾಡುತ್ತಿರುವಾಗ ಅಕಸ್ಮಾತ್ ಆಗಿ ನನ್ನ ದೃಷ್ಟಿ ಭವ್ಯ ಅವರ ಮೇಲೆ ಬಿತ್ತು. ಕೆಲಸದ ಭರದಲ್ಲಿ ಅವರು ತಮ್ಮ ಉಡುಪಿನ ಕಡೆ ಗಮನ ಕೊಟ್ಟಿರಲಿಲ್ಲ. ಆ ಕ್ಷಣದ ಸೌಂದರ್ಯಕ್ಕೆ ನಾನು ಒಂದು ಕ್ಷಣ ಮೈಮರೆತು ನೋಡುತ್ತಾ ನಿಂತುಬಿಟ್ಟೆ. ಇದನ್ನು ಗಮನಿಸಿದ ಭವ್ಯ ತಕ್ಷಣ ಸರಿಪಡಿಸಿಕೊಂಡರು. ನನಗೆ ತುಂಬಾ ಸಂಕೋಚವಾಯಿತು. ತಕ್ಷಣ ಅಲ್ಲಿಂದ ತಿರುಗಿ ನಿಂತೆ. ಅಂದು ಸಂಜೆ ಮನೆಗೆ ಬಂದ ಮೇಲೆ ಅವರ ಮುಖ ನೋಡಿ ಮಾತನಾಡಿಸಲು ನನಗೆ ಧೈರ್ಯವಿರಲಿಲ್ಲ. ಮರುದಿನ ಬೆಳಿಗ್ಗೆ ರೂಪಾ ಏನೋ ಕೆಲಸದ ಮೇಲೆ ಊರೊಳಗೆ ಹೋಗಿದ್ದಳು. ಭವ್ಯ ಇನ್ನೂ ಎದ್ದಿರಲಿಲ್ಲ ಎಂದು ನಾನು ಭಾವಿಸಿದ್ದೆ. ನಾನು ಡೈರಿಗೆ ಹಾಲು ಹಾಕಲು ಹೊರಟವನು. ಏನೋ ಮರೆತು ವಾಪಸ್ ಮನೆಗೆ ಬಂದೆ. ಅಡುಗೆ ಮನೆಯ ಕಡೆ ಹೋದಾಗ ನನಗೆ ಆಘಾತವಾಯಿತು. ಭವ್ಯ ಅವರು ಏಕಾಂತದಲ್ಲಿ ತಮಗಿರುವ ಮಾನಸಿಕ ಮತ್ತು ದೈಹಿಕ ಹಂಬಲವನ್ನು ತೀರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಅವರ ಕಣ್ಣಲ್ಲಿ ಒಂದು ರೀತಿಯ ಅಸಹಾಯಕತೆ ಮತ್ತು ಹತಾಶೆ ಎದ್ದು ಕಾಣುತ್ತಿತ್ತು. ಇದನ್ನು ಕಂಡ ನಾನು ಗಾಬರಿಯಿಂದ ಹೊರಗೆ ಬಂದೆ. ನನ್ನ ಮನಸ್ಸು ಚಂಚಲವಾಯಿತು. ತಪ್ಪಾದ ಆಲೋಚನೆಗಳು ಸುಳಿದವು. ನಾನು ಕೂಡ ಅದೇ ನೆನಪಿನಲ್ಲಿ ಮೈಮರೆತೆ. ಮಾರನೇ ದಿನ ಭವ್ಯ ಸಂತೆಗೆ ಹೋಗಬೇಕು ಎಂದಳು. ರೂಪಾ ನನ್ನನ್ನು ಕಳುಹಿಸಿಕೊಟ್ಟಳು. ಬೈಕ್ ಮೇಲೆ ಹೋಗುವಾಗ ಇಬ್ಬರ ನಡುವೆ ಮೌನವಿತ್ತು. ಸಂತೆಯಲ್ಲಿ ಅವಳು ಮಕ್ಕಳ ಆಟದ ಸಾಮಾನುಗಳನ್ನು ಕೊಳ್ಳುತ್ತಿರುವುದನ್ನು ಕಂಡು ನಾನು ಕೇಳಿದೆ, ನಿಮಗೆ ಮಕ್ಕಳಿಲ್ಲವಲ್ಲ, ಇವೆಲ್ಲ ಯಾಕೆ ಎಂದು. ಅವಳು ಏನೂ ಮಾತನಾಡದೆ ಅಲ್ಲಿಂದ ಹೊರಟಳು. ವಾಪಸ್ ಬರುವಾಗ ಬೈಕ್ ನಿಲ್ಲಿಸಿ ಅವಳೇ ಮಾತು ಶುರು ಮಾಡಿದಳು. ಭಾವ, ಅವತ್ತು ನೀವು ನನ್ನನ್ನು ಆ ರೀತಿ ನೋಡಿದ್ದು ನನಗೆ ಗೊತ್ತಾಯಿತು ಅಂದಳು. ನಾನು ಕ್ಷಮೆ ಕೇಳಲು ಪ್ರಯತ್ನಿಸಿದೆ. ಆದರೆ ಅವಳು ಅಳುತ್ತಾ ತನ್ನ ನೋವನ್ನು ತೋಡಿಕೊಂಡಳು. ನನ್ನ ಗಂಡನಿಗೆ ದೈಹಿಕವಾಗಿ ಕೆಲವು ಸಮಸ್ಯೆಗಳಿವೆ. ನಮಗೆ ಮಕ್ಕಳಾಗುವ ಸಾಧ್ಯತೆ ಇಲ್ಲ ಎಂದು ಡಾಕ್ಟರ್ ಹೇಳಿದ್ದಾರೆ. ಸಮಾಜದ ಮುಂದೆ ಇದನ್ನು ಹೇಳಿಕೊಳ್ಳಲಾಗದೆ ಒಳಗೆ ನಾನು ಎಷ್ಟು ನರಳುತ್ತಿದ್ದೇನೆ ಎಂಬುದು ಯಾರಿಗೂ ತಿಳಿಯುತ್ತಿಲ್ಲ. ಮೊನ್ನೆ ನೀವು ನೋಡಿದ ಆ ದೃಶ್ಯ ನನ್ನ ಅಸಹಾಯಕತೆಯಾಗಿತ್ತು ಎಂದಳು. ಅವಳ ಮಾತು ಕೇಳಿ ನನಗೆ ಅಯ್ಯೋ ಎನಿಸಿತು.
ಆಕೆಯ ಕಣ್ಣೀರು ನನ್ನ ಮನಸ್ಸನ್ನು ಕರಗಿಸಿತು. ಅವಳು ನನ್ನತ್ತ ಸಹಾಯದ ಹಸ್ತ ಚಾಚಿದಂತೆ ಕಂಡಿತು. ನಾವು ಅಂದು ಹೊಲದ ಸಮೀಪದ ಏಕಾಂತ ಪ್ರದೇಶದಲ್ಲಿ ಒಟ್ಟಾಗಿ ಸಮಯ ಕಳೆದವು. ಅದು ಕೇವಲ ದೈಹಿಕ ಆಕರ್ಷಣೆಯಾಗಿರಲಿಲ್ಲ, ಬದಲಿಗೆ ಒಬ್ಬ ಅಸಹಾಯಕ ಹೆಣ್ಣಿನ ನೋವಿಗೆ ಸ್ಪಂದಿಸಿದ ಕ್ಷಣವಾಗಿತ್ತು. ಕೆಲವು ದಿನಗಳ ನಂತರ ಭವ್ಯ ತನ್ನ ಊರಿಗೆ ಮರಳಿದಳು. ಕಾಲ ಉರುಳಿದಂತೆ ಅವಳಿಗೆ ಒಂದು ಮುದ್ದಾದ ಮಗು ಹುಟ್ಟಿತು. ಇಂದು ಅವಳ ಸಂಸಾರ ಸುಖವಾಗಿದೆ. ಅವಳು ನಮ್ಮ ಮನೆಗೆ ಬಂದಾಗಲೆಲ್ಲ ಆ ಹಳೆಯ ನೆನಪುಗಳು ಮಂದಹಾಸ ಮೂಡಿಸುತ್ತವೆ. ಆ ಪರಿಸ್ಥಿತಿಯಲ್ಲಿ ನಾನು ಮಾಡಿದ್ದು ಸರಿಯೋ ತಪ್ಪೋ ಎಂದು ತರ್ಕಿಸುವುದಕ್ಕಿಂತ ಒಂದು ಸಂಸಾರ ಉಳಿಯಲು ಮತ್ತು ಒಬ್ಬ ಹೆಣ್ಣಿನ ಬಾಳಿನಲ್ಲಿ ಬೆಳಕು ಬರಲು ನಾನು ಕಾರಣನಾದೆ ಎಂಬ ಸಮಾಧಾನ ನನಗಿದೆ. ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.